ಹಲೋ, ಇಬ್ರು ಹೇಗಿದ್ದೀರಾ? ಹೇಗೆ ಅಕ್ಕ? ಹೇಗೆ ಹೇಳೋದು, ತುಂಬಾ ಚಂದ. ತಾಳಿಸರನ್ನು ಕಿತ್ಕೊಂಡ್ ಕಳಿಸ್ಬಿಟ್ರೆ ಹೇಗೆ? ಅರಿಶಿನ ಕೊಂಬ್ ಕಟ್ಕೊಂಡಿದ್ದೀರಲ್ಲ, ಇದ್ರಲ್ಲೇ ನನ್ನ ಮನೆಯಿಂದ ಆಚೆ ಕಳಿಸಿ. ಅಕ್ಕನ ಗಂಡನ್ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ. ಹೆಂಗ್ ಕರ್ಕೊಂಡ್ರಿ ಒಳಗಡೆ? ಬೇಜಾರಾಗ್ಲಿಲ್ವಾ? ತುಂಬಾ ಬೇಜಾರಾಯ್ತು. ನಂಗೆ ತಂಗಿ ಇಲ್ಲ, ನನ್ನ ಸ್ವಂತ ತಂಗಿ ತರ ಇವಳು. ನಂಗೆ ಸ್ವಂತ ಅಕ್ಕಂತಾರ ಇವರು. ಈ ಸೀರಿಯಲ್ ನ ನೋಡಿ ರಿಯಲ್ ಲೈಫ್ ಅಮ್ಮ ಏನ್ ಹೇಳ್ತಾರೆ ನಿಮ್ಗೆ? ಅಂತ ಗೌಡ್ರನ್ ಪಡಿಯಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವಾ ನೀವು? ಸಖತ್ ಪುಣ್ಯ ಮಾಡಿದೀನಿ. ರೋಹನ್ ಅವರು ಸಿಕ್ಕಿದ್ರಾ? ಸಿಗ್ತಾ ಇರ್ತಾರೆ, ಫ್ರೀ ಇದ್ದಾಗ ಮೀಟ್ ಆಗ್ತಾ ಇರ್ತಾರೆ. ಚೆನ್ನಾಗಿದ್ದಾರೆ ಅವ್ರು. ಎಲ್ರು ಹೇಳ್ತಾರೆ ನೀವಿಬ್ರು ಲವರ್ಸ್ ಅಂತ, ನಿಜನಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನೋಡಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಅಲ್ಲಿದ್ದೀನಿ. ಪ್ರಶಾಂತವಾಗಿದೆ, ಸಿಟಿಯಿಂದ ದೂರ. ಅಂದರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಸೀರಿಯಲ್ ನ ಒಂದು ಸೆಟ್ಟಲ್ಲಿ ಇರುವಂಥದ್ದು. ನನ್ನ ಜೊತೆಗೆ ಪುಟ್ಟಿ ಅಂತಂದರೆ ವಿದ್ಯಾ ಇದ್ದಾರೆ, ಹಾಗೆ ಅವರ ತಂಗಿ ಸರು ಇದ್ದಾರೆ. ಸೊ ಇಬ್ರು ಮಾತಾಡಿಸ್ತಾ ಹೋಗೋಣ. ಹಲೋ, ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಗ್ರೀಷ್ಮಾ ಹಾಗೇನೆ ಪ್ರತಿಮಾ. ಓಕೆ, ಗ್ರೀಷ್ಮಾ ಪ್ರತಿಮಾ ಠಾಕೂರ್. ಓಕೆ, ಹೇಗೆ ಅಕ್ಕ? ಅಕ್ಕನ ಅಕ್ಕ ಹೇಗೆ ಹೇಳೋದು, ತುಂಬಾ ಚಂದ. ನಂಗೆ ರಿಯಲ್ ಅಕ್ಕನ ತರ ನೋಡ್ಕೊಳ್ತಾರೆ. ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಅವ್ರ ಜೊತೆ. ಅವ್ರನ್ನ ಬಿಟ್ಟೋಗಕ್ಕೆ ಮನ್ಸಾಗಲ್ಲ. ಮತ್ತೆ ಅವ್ರದ್ದು ಆಸೆ ಟ್ರ್ಯಾಕ್ ಇರ್ಬೇಕಾದ್ರೆಲ್ಲ ತುಂಬಾ ಮಿಸ್ ಮಾಡ್ತೀವಿ. ಖಾಲಿ ಖಾಲಿ ಅನ್ಸುತ್ತೆ ಸೆಟ್ ಎಲ್ಲ. ಅವ್ರಿದ್ರೆ ಒಂಥರ ಫ್ಯಾಮಿಲಿ ತರ ಇರುತ್ತೆ, ಇಲ್ಲಾಂದ್ರೆ ಏನೋ ಮಿಸ್ಸಿಂಗ್ ಅನ್ಸುತ್ತೆ. ಸೊ ಅಕ್ಕ ತುಂಬಾ ಚಂದ. ಓಕೆ, ಅಕ್ಕನಲ್ಲಿ ಏನೋ ಮಿಸ್ಸಿಂಗ್ ಆಗಿದೆ ಅಂತ ನಿಮಗೆ ಅನಿಸ್ತಿದೆಲ್ಲ? ನಿನ್ನೆ ತನಕ ಎಲ್ಲ ಇತ್ತು, ಇವಾಗೆಲ್ಲ ಏನ್ ಮಿಸ್ಸಿಂಗ್ ಆಗೋಗಿದೆಯಲ್ಲ, ಯಾಕೆ? ಏನಾಯ್ತು ವಿದ್ಯಾ? ಎಲ್ಲ ಮಿಸ್ಸಿಂಗ್. ನೀವೇ ಎಲ್ಲಿ ಬಂದಿದ್ದೀರಾ ನಂತ ಅವ್ರ ಮನೆಗೆ? ಸೊ ಗೊತ್ತಾಗುತ್ತೆ ಗೌಡ್ರಿಗೆ ನಾನೇ ಮಾಡಿದ್ದು, ಏನೋ ಪೊಲೀಸ್ರಿಗೆ ಫೋನ್ ಮಾಡಿದ್ದು ಅಂತ. ಸೊ ಮನೆಯಿಂದ ಈಚೆ ಆಗ್ತಾರೆ, ಅದಕ್ಕೆ ಈ ಗೆಟಪ್. ಅಲ್ಲ ವಿದ್ಯಾ, ಅಷ್ಟು ದೊಡ್ಡ ಕುಟುಂಬ, ಇಡೀ ಊರಿಗೆ ದೊಡ್ಡ ಕುಟುಂಬ. ನೀನು ಮಾವನ್ನ ಪೊಲೀಸರಿಗೆ ಕಾಲ್ ಮಾಡಿ ಮಾವನ ಬಗ್ಗೆ ಹಾಕೊಟ್ಬಿಟ್ಟಿದ್ದೀರಲ್ಲ, ಹೆಂಗೆ ನಿಮ್ಮ ಗಂಡ ಹೆಂಗ್ ಹ್ಯಾಂಡಲ್ ಮಾಡಿದ್ರು ಇದನ್ನ? ಅದನ್ನೆಲ್ಲ ವೀಕ್ಷಕರು ನೋಡಿರ್ತಾರೆ, ಹೆಂಗ ಹ್ಯಾಂಡಲ್ ಮಾಡಿದ್ರು ಏನು ಅಂತ. ಲೈಕ್ ಆ ಸೀರಿಯಲ್ ಅಂದ್ರೆ ಇದು ನಡಿಬೇಕಾರೆ, ಸೀನ್ಸ್ ಎಲ್ಲ ನಡಿಬೇಕಾರೆ ಅವ್ರು ಕಿಚ್ಚಾಡಿದ್ದು ಕೂಗಾಡಿದ್ದು ನೋಡಿ ನಿಜ ಹತ್ತು ಬಿಟ್ಟಿದ್ದೀನಿ ನಾನಂತೂ. ಅಂದ್ರೆ ಒಂದು ಸೆಟಲ್ಡ್ ಆಗಿ ಹೋಗ್ತಾ ಇರುತ್ತೆ ಇಬ್ರದ್ದು ಒಂದು ಕ್ಯಾರೆಕ್ಟರು. ಸಡನ್ ಆಗಿ ಅವ್ರು ರೈಸ್ ಆಗೋದು, ನಾನು ಭಯನೇ ಆಗೋಗಿತ್ತು ನನಗೆ. ಹ್ಯಾಂಡಲ್ ಮಾಡಿ. ಅಂದ್ರೆ ಕೊನೆಗೂ ನಿಮ್ ಪರ ಬರ್ಲಿಲ್ವಾ ಗೌಡ್ರು? ಇಲ್ಲ ನನ್ನ ಪರವಾಸಿ. ಇವಾಗ ಏನಾಗುತ್ತೆ ಅಂದ್ರೆ, ನಾನು ಈಗ 1 ವರ್ಷನೂ ಮದ್ವೆ ಆಗಿ 1 ವರ್ಷನೂ ಏನೋ ಆಗಿದೆ, ಒಂದು 3-4 ತಿಂಗಳು ಅನ್ಕೊಳ್ಳಿ ಮದ್ವೆ ಆಗಿ. ಇವಾಗ ಬಂದಿರೋದು ನಾನು. ಬಟ್ ಅಪ್ಪಯ್ಯ ಅವರು ಚಿಕ್ಕೋರಿಂದ ಬೆಳೆಸಿ ಮುದ್ದು ಮಾಡಿ, ಅವ್ರ ಮಧ್ಯೆ ಇರೋ ಅಟ್ಯಾಚ್ಮೆಂಟ್ ಅದು ಯಾರಿಂದನೂ ಬ್ರೇಕ್ ಮಾಡೋದಕ್ಕಾಗಲ್ಲ. ಸೊ ಅವರಿಗೆ ಹೆಂಡತಿ ಯಾರೇ ಬಂದ್ರು ಫಸ್ಟ್ ಅಪ್ಪಯ್ಯ, ಅದಾದ್ಮೇಲೆ ಹೆಂಡತಿ, ಅದಾದ್ಮೇಲೆ ಫ್ಯಾಮಿಲಿ ಅವ್ರಿಗಿರೋದು. ಸೊ ಅಪ್ಪ ಹಿಂಗ್ ಜೈಲಿಗೆ ಕಳ್ಸಿರೋಳು ನಾನಂತ ಗೊತ್ತಾದ್ಮೇಲೆ ಅವ್ರು ಬಿಡ್ತಾರ? ಅದು ಯಾರೇ ಏನೇ ಆಗ್ಲಿ, ಅದು ಆ ಪ್ಲೇಸಲ್ಲಿ ನಾವೇ ಇದ. ನೋಡ್ಬೇಕದ್ನ ನೀವು ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಭಯ ಆಗ್ಲಿಲ್ವಾ ಅವಾಗ? ಅಯ್ಯೋ ನನ್ ಗಂಡ ಹಿಂಗ್ ಬದ್ಲಾಗ್ತಾ ಇದಾರಲ್ಲ ಅಂತ? ಭಯ ಆಗಿದೆ, ತುಂಬಾ ಆಗಿದೆ ಭಯ. ಭಯದಿಂದ ಈಚೆ ಬರೋದಕ್ಕೆ ಆಗಿಲ್ಲ ನನಗಿನ್ನು. ಅಲ್ಲ ಅದೆಲ್ಲ ಓಕೆ, ಅದು ತಾಳಿಸರನ್ನು ಕಿತ್ಕೊಂಡ್ ಕಳಿಸ್ಬಿಟ್ರೆ ಹೇಗೆ? ಅರಿಶಿನ ಕೊಂಬ್ ಕಟ್ಕೊಂಡಿದ್ದೀರಲ್ಲ, ಅಂದ್ರೆ ತಾಳಿ ಶಾಸ್ತ್ರ ನಡೀತಿರುತ್ತೆ ಅಲ್ವಾ ನಂದು. ಸೊ ತಾಳಿ ಕೊಂಬ್ನ ಕಟ್ಬಿಟ್ಟು ಅದಾದ್ಮೇಲೆ ಇದನ್ನ ಹಾಕ್ತಾರೆ, ಚೈನ್ ಹಾಕ್ತಾರೆ, ಬಂಗಾರದ ಚೈನ್ ಮಾಡಿಸಿದಾರೆ, ಅದನ್ನ ಹಾಕ್ತಾರೆ. ಸೊ ಆಗ ಗೊತ್ತಾಗ್ಬಿಡುತ್ತೆ. ಇದ್ರಲ್ಲೇ ನನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಅಲ್ಲ ಈ ಕಡೆ ಒಂದ್ ಕಡೆ ಗಂಡ ಸಪೋರ್ಟ್, ಓದಕ್ಕೂ ಸಪೋರ್ಟ್, ಅಡ್ಗೆ ಮಾಡ್ಬೇಕಾದ್ರೂ ಸಪೋರ್ಟ್, ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತಾರೆ. ಇದೊಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ಬೋದಿತ್ತಲ್ವಾ? ಅಂದ್ರೆ ಅಪ್ಪಂಗೆ ಏನಾದ್ರು ಒಂದು ಹೇಳಿ ಮಾಡ್ಬೋದಿತ್ತಲ್ವಾ? ಅಂದ್ರೆ ಅವ್ರಿಗೆ ಅಲ್ಲಿ ಏನ್ ರಿಯಾಕ್ಟ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ನನ್ನ ಹೆಂಡತಿ ಮಾಡಿದ್ಲಾ ಅನ್ನೋ ಶಾಕ್ ಒಂದ್ ಕಡೆ ಆದ್ರೆ, ನಮ್ಮ ಅಪ್ಪ ಹಿಂಗ್ ಮೋಸ ಮಾಡಿದ್ ಇವಳೇನಾ, ಅದು ಎರಡೂನು ಅವ್ರಿಗೆ ಆ ಕ್ಷಣಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಕತ್ತಿಂದ ಆಚೆ ತಳ್ಬಿಡ್ತಾರೆ. ಎಷ್ಟು ದಿನ ನಿಮ್ಮ ತವ್ರ ಮನೇಲಿ ಇರ್ತೀರಾ? ಅಪ್ಪ ಅಮ್ಮ ಎಲ್ಲ ಏನಂದ್ರು?
ಅಪ್ಪ ಅಮ್ಮನೂ ಬಂದಿದ್ದಾರೆ ತಾಳಿ ಶಾಸ್ತ್ರಕ್ಕೆ. ಅಪ್ಪ ಅಮ್ಮ ಏನಂತಾರೆ, ಬೇಡ ಬೇಡ ಅಂತ ಬೆಷ್ಟು ಬೇಡ್ಕೊಂಡ್ರು, ಯಾರು ಕೇಳಲಿಲ್ಲ. ಮನೆಗೆ ವಾಪಸ್ ಕರ್ಕೊಂಬಂದ್ರು. ನಮ್ಮ ಮನೇಲಿ ಇದೀನಿ ನೋಡಿ ನಾನೀಗ. ಓಕೆ. ಅಕ್ಕನ ಗಂಡನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ, ಹೆಂಗ್ ಕರ್ಕೊಂಡ್ರಿ ಒಳಗಡೆ? ಬೇಜಾರಾಗ್ಲಿಲ್ವಾ? ತುಂಬಾ ಬೇಜಾರಾಯ್ತು. ಅದರಲ್ಲೂ ಭಾವ ಇಲ್ಲಿ ಬಂದಾಗ ನಾನು ಅಕ್ಕ ಭಾವ ಎಲ್ಲ ಮಜಾ ಮಾಡಿದ್ದು ಅದೆಲ್ಲ ನೆನಪಿಗೆ ಬಂತು. ಸೊ ಭಾವ ಹಂಗ್ ಮಾಡಿದ್ರು, ಅಷ್ಟು ಪ್ರೀತಿ ಮಾಡ್ತಿದ್ರಲ್ಲ ಅಕ್ಕನ್ನ ಅಂತ. ಅದಾದ್ಮೇಲೆ ಅಕ್ಕ ಹೇಳ್ತಾರೆ ಹಿಂಗೆ ಮಾವಯ್ಯ ಅಂದ್ರೆ ದೇವರು ಅಂತ. ಸೊ ಆಗ ಗೊತ್ತಾಗತ್ತೆ ಅಂದ್ರೆ ಅಪ್ಪ ಫಸ್ಟು ಆಮೇಲೆ ಹೆಂಡತಿ ಅಂತ. ಸೊ ಬೇಜಾರಾಯ್ತು ಭಾವನ್ ಬಿಟ್ಟು ಬಂದಿರೋದಕ್ಕೆ. ಏನ್ ಹೇಳ್ತೀರಾ ನಿಮ್ ಭಾವಂಗೆ? ಕರ್ಕೊಳ್ಳಿ ಅಂತೀರಾ, ಏನ್ ಹೇಳ್ತೀರಾ? ಅಫ್ಕೋರ್ಸ್ ಕರ್ಕೋಬೇಕಲ್ವಾ ನಮ್ಮ ಅಕ್ಕನ್ನ. ಮನೇಲಿ ಇಟ್ಕೊಂತೀರಾ? ಅದು ನೋಡ್ಬೇಕು ಎಷ್ಟು ದಿನ ಮನೇಲಿ ಇಟ್ಕೊಂತೀವಿ ಅಂತ. ಬಟ್ ಅಕ್ಕ ಇದ್ರೆ ಖುಷಿನೇ, ಭಾವ ಇಲ್ದೆ ಬೇಜಾರು. ಅಂದ್ರೆ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಸಾಕಿದ್ರು, ಮದ್ವೆ ಮಾಡ್ಕೊಟ್ರು ಅಕ್ಕಂಗೆ. ಆಮೇಲೆ ಅಕ್ಕ ಹೆಂಗೋ ಚೆನ್ನಾಗಿ ಎಲ್ಲ ಕಲ್ತ್ಕೊಂಡು ಎಲ್ಲ ಹೋಗ್ತಾ ಇದ್ರು. ಇವಾಗ ನೋಡಿದ್ರೆ ಸಡನ್ ಆಗಿ ಒಂದು ಸಿಚುವೇಶನ್ ಅಂತ ಬಂದಾಗ ಆಚೆ ಹಾಕ್ಬಿಟ್ರು. ಅಕ್ಕ ಮಾಡಿದ್ದು ತಪ್ಪು ಅನ್ನಿಸ್ತಾ ಏನೋ? ಅಕ್ಕ ಹೇಳಿದ್ರು ಹೀಗೆ 18 ವರ್ಷದ ಕೆಳಗೆ ಮದ್ವೆ ಮಾಡೋಂಗಿಲ್ಲ ಅಂತ. ಸೊ ಅವತ್ತು ಏನಾಯ್ತು, ಏನೋ ಮಾವಂಗೆ ತುಂಬಾ ಕೋಪ ಬಂದು ಹಂಗೆ ಆಗಿ ಸೊ ಜೈಲಿಗೆ ಹೋದ್ರಲ್ವಾ. ಸೊ ಆಗ ಭದ್ರ ಅವರಿಗೆಲ್ಲ ಕೋಪ ಬಂತು, ಅವೆಲ್ಲ ಆಯ್ತು. ಅಂದ್ರೆ ಅಕ್ಕ ಮಾಡಿದ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ, ತಪ್ಪು ಸರಿ ಅಂತಾನೂ ಹೇಳಕ್ಕಾಗಲ್ಲ. ಆಕ್ಚುಲಿ ಅಪ್ಪನ ಹತ್ರ ಹೇಳಿರ್ತಾರಲ್ವಾ ಮದ್ವೆ ಬೇಡ ಅಂತ, ಅವರು ಕ್ಯಾನ್ಸಲ್ ಮಾಡ್ಬೋದಿತ್ತು, ಬಟ್ ಮಾಡ್ಲಿಲ್ವಲ್ಲ. ಆದ್ರೆ ಅಂತ ಭಾವ ಸಿಗ್ಬೇಕಲ್ವಾ ತಂಗಿಗೆ? ಭಾವ ಅನ್ನೋದಕ್ಕಿಂತ ನಮ್ಮ ಅಪ್ಪಂಗಂತ ಅಳಿಮಯ್ಯ ಸಿಗ್ಬೇಕಲ್ಲ, ಅದಕ್ಕೆ ಮದ್ವೆ ಮಾಡ್ಸಿದ್ರು. ಅದಾದ್ಮೇಲೆ ನಂಗೆ ತಾನೇ ಭಾವ ಅವರು. ನಮ್ಮ ಅಕ್ಕಂಗ್ ಮದ್ವೆ ಆದ್ಮೇಲೆ ನಂಗೆ ಅವ್ರ ಭಾವ ಅವರು. ಓಕೆ. ಹೇಳಿ. ಏನಿಲ್ಲ. ಏನಿಲ್ವಾ? ಇಬ್ರು ಹೇಗಿರ್ತೀರಾ ಸೆಟ್ ಅಲ್ಲಿ? ಸೆಟ್ ಅಲ್ಲ, ಅಯ್ಯೋ ಅಳ್ತಾನೆ ಇರ್ತಾಳೆ ಇವಳು ಏನಾದ್ರು. ನಾನು ಒಂದ್ ಶೆಡ್ಯೂಲ್ ನಿಜ ಹತ್ ಬಿಟ್ರು ಎಲ್ರು ಸೀನ್. ಹೌದು. ಸೊ ಹೆಂಗೆ ಅಂದ್ರೆ ನಾನು ಇವಳು, ನಂಗೆ ತಂಗಿ ಇಲ್ಲ, ನನ್ನ ಸ್ವಂತ ತಂಗಿ ತರ ಇವಳು. ನಂಗೆ ಸ್ವಂತ ಅಕ್ಕಂತಾರ ಇವರು. ಅಕ್ಕಂತರ ಸೀನ್ಗಳಲ್ಲಿ ಯಾವ್ದಾದ್ರು ಎಮೋಷನ್ ಸೀನ್ ಬಂದ್ರೆ ನಿಜ ಹತ್ ಬಿಡ್ತೀವಿ ಇಬ್ರು. ಲೈಕ್ ಯಾವಾಗ ಗೊತ್ತಾ, ಮನೆ ಬಿಟ್ಟು ಹೋಗೋ ಸೀನ್ ಅಂದ್ರೆ ಮದ್ವೆ ಮಾಡ್ಕೊಂಡ್ ಬರ್ತೀನಲ್ವಾ, ಅವಾಗೂ ಅಷ್ಟೇ ಎಲ್ರು ಹತ್ ಬಿಟ್ರು. ನಂಗೆ ಆ ಫ್ಯಾಮಿಲಿಗಿಂತ ಈ ಫ್ಯಾಮಿಲಿ ಮೇಲೆ ತುಂಬಾ ಅಟ್ಯಾಚ್ಮೆಂಟ್. ಆ ಫ್ಯಾಮಿಲಿ ಮೇಲೂ ಇದೆ, ಬಟ್ ಇವ್ರು ಹೆಂಗೆ ಅಂದ್ರೆ ಮದ್ವೆ ಮಾಡ್ಕೊಂಡು ಹೊಟ್ಟೋದೆ. ಅದಾದ್ಮೇಲೆ ಎಷ್ಟು ತಿಂಗಳು, ಒಂದ್ 2-3 ತಿಂಗಳು ನಮ್ದು ಶೂಟೇ ಇಲ್ಲ. ಯಾವಾಗ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟೆ ನಾನಂತೂ. ಅದ್ರಲ್ಲೂ ಹರಿಣಿ ಅಮ್ಮನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ನಾನು. ಏನಾಗ್ಬಿಡುತ್ತೆ ಗೊತ್ತಾ, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಒಂದೇ ತರ ಇದೀವಿ ಎಲ್ರು ಅಷ್ಟೇ. ಅಪ್ಪ ಏನೋ ಅಪ್ಪ ಅಂತಾನೆ ಕರೆಯೋದು, ಅಮ್ಮ ಅಮ್ಮ, ಅಜ್ಜಿ ಅಜ್ಜಿ, ಸರು ಹಂಗೆ ಕರೆಯೋದು. ಸೊ ತುಂಬಾ ಅಟ್ಯಾಚ್ಮೆಂಟ್ ನನಗೆ ಇವ್ರು, ಎಕ್ಸ್ಪೆಷಲಿ ಇವ್ರಗಳ ಮೇಲೆ ತುಂಬಾ ಇದೆ ಅಟ್ಯಾಚ್ಮೆಂಟ್. ಮದ್ವೆ ಆಗಿ ಗಂಡನ್ ಮನೆಗೆ ಹೋಗ್ಬೇಕಾದ್ರೆ ಅಮ್ಮ ಏನು ಬುದ್ಧಿ ಮಾತು ಹೇಳಿ ಕಳ್ಸಿದ್ರು, ಅಥವಾ ಅಜ್ಜಿ ಏನಾದ್ರು ಹೇಳಿ ಕಳ್ಸಿದ್ರ ಮೊಮ್ಮಗಳಿಗೆ? ಅದೇ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಹೋದ್ ಮನೆಯಿಂದ ಒಳ್ಳೆ ಹೆಸರು ತರಬೇಕು, ಅಮ್ಮನೂ ಅಷ್ಟೇ ಒಳ್ಳೆ ಹೆಸರು ತರಬೇಕು, ಆ ಮನೆಗ್ ತಕ್ಕದಂಗ್ ನೀನ್ ಹೊಂದ್ಕೋಬೇಕು ಅಂತ ಎಲ್ಲ ಹೇಳಿ ಕಳ್ಸಿದ್ರು. ಓಕೆ. ಈ ಸೀರಿಯಲ್ ನ ನೋಡಿ ರಿಯಲ್ ಲೈಫ್ ಅಮ್ಮ ಏನ್ ಹೇಳ್ತಾರೆ ನಿಮ್ಗೆ? ಇಲ್ಲಿ ಹಿಂಗಿರ್ತೀನಿ ಅಂದ್ರೆ ಸೀರೆ ಎಲ್ಲ ಉಟ್ಕೊಂಡ್ ಮೇಕಪ್ ಮಾಡ, ಮನೆಗೆ ಹೋಗಿ ಎಲ್ಲ ಬಿಚ್ಚಿ ಓ ಇದೇನಾ ಮುದ್ದು ಸೊಸೆ ಅಂತ ಹೇಳ್ತಾರೆ. ಅದೇ ಮೇಕಪ್ ಎಲ್ಲ ಹೆವಿ ಎಲ್ಲ ಹಾಕೊಂಡಿರ್ತೀವಲ್ಲ, ಅದನ್ನ ನೋಡ್ಬಿಟ್ಟು ಅಂದ್ರೆ ಊರಲ್ಲೆಲ್ಲ ಮುದ್ದು ಸೊಸೆ ಅದು ತುಂಬಾ ಖುಷಿ ಆಗುತ್ತೆ ಅವರಿಗೆ. ಕನ್ನಡದಲ್ಲಿ ಫಸ್ಟ್ ಲೀಡ್ ಆಗಿ ಅದು ಇಷ್ಟು ಚೆನ್ನಾಗಿರೋ ಕ್ಯಾರೆಕ್ಟರ್ ಸಿಕ್ತ ಅಲ್ವಾ, ನನ್ ಮೇಲೆ ಟೈಟಲ್ ಕಾರ್ಡ್ ಎಲ್ಲ ಇರೋದು. ಸೊ ತುಂಬಾ ಖುಷಿ ಇದೆ ಅವರಿಗೆ. ಅಂದ್ರೆ ನಿಮ್ ಕ್ಯಾರೆಕ್ಟರ್ ನ ನೋಡಿ ಅಮ್ಮ ಏನ್ ಹೇಳ್ತಾರೆ ಅಂತ? ಕೆಲವೊಂದು ಅಡ್ಗೆ ಸೀನ್ಗಳೆಲ್ಲ ಮಾಡ್ಬೇಕಾರೆ ನೋಡ್ಬಿಟ್ಟು, ನೋಡು ಅಲ್ಲಿ ಮಾಡ್ತೀಯ ಮನೇಲಿ ಮಾಡಲ್ವಾ, ಏನ ಕಸ ಗುಡ್ಸು ಅಲ್ಲಿ ಮಾಡ್ತೀಯ ಇಲ್ಲಿ ಮಾಡಲ್ಲ, ಏನೋ ಹಂಗೆಲ್ಲ ಹೇಳ್ತಾ ಇರ್ತಾರೆ, ಕಂಪೇರ್ ಮಾಡ್ತಾ ಇರ್ತಾರೆ. ನೋಡು ಅಲ್ಲೆಲ್ಲ ಮಾಡ್ತೀಯ ಅಲ್ಲೆಲ್ಲ, ಇಲ್ಲೆಲ್ಲ ಡೈರೆಕ್ಟ್ರು ಬೈದು ಮಾಡಿಸ್ತಾರೆ. ಅಮ್ಮ ಏನೇ ಹೇಳಿದ್ರು ಅಷ್ಟು ಅಮ್ಮ ಅಲ್ವಾ, ಅಮ್ಮ ಮಾಡ್ಕೋತಾರೆ ಅನ್ನೋದು. ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಅಡ್ಗೆ ಎಲ್ಲ ಮಾಡಕ್ ಬರಲ್ವಾ ಪ್ರತಿಮಾ ಅವ್ರಿಗೆ? ಬರಲ್ಲ, ಪ್ರತಿಮಂಗ್ ಬರಲ್ಲ ಅಡ್ಗೆ ಎಲ್ಲ ಮಾಡಕ್ಕೆ. ವಿದ್ಯಾಗ್ ಬರುತ್ತೆ. ವಿದ್ಯಾ ಏನೇನ್ ಕಲ್ತ್ಕೊಂಡಿದ್ದಾರೆ? ವಿದ್ಯೆ ಎಲ್ಲ ಕಲ್ತಿದ್ದಾಳೆ. ಈಗೆಲ್ಲ ಚಿಕನ್ ಸಾರು, ಮಟನ್ ಸಾರು, ನಮ್ ಗೌಡ್ರು ಅದನ್ನೇ ಅಲ್ವಾ ತಿನ್ನೋದು, ಬಾರಿಸ್ತಾರೆ ಬಾಡೂಟ ಅಂದ್ರೆ. ಸೊ ಅವ್ರಿಗೋಸ್ಕರ ಕಲ್ತ್ಕೊಂಡ್ಬಿಟ್ಟಿದೀನಿ, ಈಗ ಬರುತ್ತೆ ಎಲ್ಲ. ಅಂದ್ರೆ ಯಾರು ಹೇಳ್ಕೊಟ್ಟಿದ್ದು ಅತ್ತೆ ಮನೇಲಿ
ಅಂದ್ರೆ ನಿಮ್ಮ ಅತ್ತೆ ಮನೇಲಿ ಹೆಂಗೆ ಅಂತಂದ್ರೆ ಎಲ್ಲ ನಿಮ್ ಹಿಂದೆ ಕುತಂತ್ರಿಗಳೆಲ್ಲ ಷಡ್ಯಂತ್ರ ಮಾಡ್ತಿರ್ತಾರೆ, ಬೇಜಾರಾಗಲ್ವಾ? ಯಾಕೆ ಬೇಜಾರಾಗ್ಬೇಕು, ಒಳ್ಳೆತನಕ್ಕೆ ಒಳ್ಳೇದೇ ಆಗೇ ಆಗುತ್ತೆ ಅನ್ನೋ ನಂಬಿಕೆ. ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅರಣಿ ಅಮ್ಮನೆ. ಇಲ್ಲಿ ಮನೆಗೆ ಬಂದಿರ್ತೀನಿ ಅಲ್ವಾ, ಆಷಾಢಕ್ಕೆ ಬಂದಿರ್ತೀನಿ. ಸೊ ಅವಾಗ ಎಲ್ಲ ಹೇಳ್ಕೊಟ್ರು, ನಮ್ಮ ರತ್ನಮ್ಮ ನನ್ಗೆಲ್ಲ ಹೇಳ್ಕೊಟ್ರು. ಸೊ ಬರುತ್ತೆ. ಬಾವ ಬುಕ್ ತಂದು ಕೊಟ್ಟಿದ್ರಲ್ಲ, ಅಡ್ಗೆ ಕಲಿಬೇಕಂತ ಬುಕ್ ಬೇರೆ ತಂದು ಕೊಟ್ಟಿದ್ರು ನಮ್ಗೆ ಗೌಡ್ರು. ಅದನ್ನ ನೋಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಮಾಡೋದ್ ಕಲ್ತೆ. ಇಲ್ಲಿ ಬಂದ್ಮೇಲೆ ಅಮ್ಮ ಎಲ್ಲ ಹೇಳ್ಕೊಟ್ರು. ಅಲ್ಲ, ಅಂತ ಗೌಡ್ರನ್ ಪಡಿಯಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವಾ ನೀವು? ಸಖತ್ ಪುಣ್ಯ ಮಾಡಿದೀನಿ. ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಹೇಳಿ ಆ ತರ ಗಂಡ. ಹೆಂಡತಿಗೆ ಸಪೋರ್ಟ್ ಮಾಡ್ಕೊಂಡು, ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು, ಭವಾನಿ ಅಕ್ಕಂಗೆ ಆಕ್ಸಿಡೆಂಟ್ ಆದಾಗ ಅವ್ರು ಸೇವ್ ಮಾಡಿ ಎಲ್ರೂನು ಎದುರು ಹಾಕೋತಾರೆ ನನ್ಗೋಸ್ಕರ. ಬಟ್ ನಾನು ಒಂದ್ ಕಡೆ ಒಂದಕ್ವರೆಗೂ ನಾನು ಹಂಗ್ ಮಾಡ್ಬಾರ್ದಿತ್ತು, ಪೊಲೀಸ್ರಿಗೆ ಫೋನ್ ಮಾಡ್ಬಾರ್ದಿತ್ತು ಅಂತ. ನಿಮ್ಮ ಮೇಷ್ಟ್ರೆ ಹಾಕೊಡದ ಏನು? ಮೇಷ್ಟ್ರ ಯಾರು ಹಾಕೊಡ್ತಾರೆ ಅಂತ ಜನ ನೋಡಿರ್ತಾರೆ ಬಿಡಿ. ಅಲ್ವಾ, ಅವ್ರಿಗೆ ಹೇಳ್ಬೋದಿತ್ತಲ್ವಾ ನೀವು ಒಂದ್ ಮಾತು, ಅವ್ರು ಇಷ್ಟ ದಿನ ಸುಮ್ನೆ ಇದ್ದವ್ರು ಇವಾಗ ಯಾಕೆ ಹೋಗಿ ಹೇಳ್ಬಿಟ್ರು ಅಂತ. ಪೊಲೀಸ್ರಿಗೆ ಫೋನ್ ಮಾಡಿದ್ದಲ್ವಾ, ಸೊ ಅವರೇ ಹೇಳೋದು ಬಂದ್ಬಿಟ್ಟು ಹಿಂಗೆ ಹಂಗೆ ಅಂತ. ಅವ್ರಿಗೇನು ಅಲ್ಲಿ ಟ್ರಿಗರ್ ಆಗುತ್ತೆ, ಅವ್ರ ಮನೆಗ್ ಬಂದಾಗ ಏನ್ ಟ್ರಿಗರ್ ಆಗುತ್ತೆ ಅಂದ್ರೆ, ಅವ್ರನ್ನ ನೋಡಿದ್ರು ಮಾತಾಡ್ಸಲ್ಲ. ಪ್ಲಸ್ ಅವ್ರದ್ದು ಅಪ್ಪಂದು ಅವ್ರದ್ದು ಏನೋ ಸೀಕ್ವೆನ್ಸ್ ನಡೆಯುತ್ತೆ, ಅಲ್ಲೂ ಅಷ್ಟೇ ಅವರಿಗೆ ತುಂಬಾ ಟ್ರಿಗರ್ ಆಗ್ಬಿಡುತ್ತೆ. ಆ ಕೋಪದಲ್ಲಿ ಬಂದ್ಬಿಟ್ಟು ಎಲ್ಲ ಕುಡಿದ್ಬಿಟ್ಟು ಹೇಳ್ಬಿಡ್ತಾರೆ. ನಿಮ್ ಮಾವ ಹೇಗಿರ್ತಾರೆ ನಿಮ್ ಜೊತೆಗೆ? ಅಯ್ಯೋ, ನಮ್ಮ ಮಾವ ತುಂಬಾ ಫ್ರೆಂಡ್ಲಿ. ತುಂಬಾ ಅಂದ್ರೆ ತುಂಬಾ ಫ್ರೆಂಡ್ಲಿ. ತುಂಬಾ ಚೆನ್ನಾಗಿರ್ತಾರೆ. ವಿದ್ಯೆಂಗ್ ಭಯ ಆಗತ್ತೆ, ಬಟ್ ಪ್ರತಿಮಂಗಿಲ್ಲ, ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ತುಂಬಾ ಚೆನ್ನಾಗಿರ್ತಾರೆ. ಸೆಟ್ ಅಲ್ಲಿ ಎಲ್ಲಾರ ಜೊತೆ ನಗಾಡ್ಕೊಂಡು, ಕಾಮಿಡಿ ಮಾಡ್ಕೊಂಡು ಎಲ್ರು ನಗಿಸ್ಕೊಂಡು ಚೆನ್ನಾಗಿರ್ತಾರೆ. ವಿದ್ಯೆಂಗೆ ಸ್ವಲ್ಪ ಭಯ, ಗೌರವ. ಭಯ ಅನ್ನೋದ್ಕಿಂತ ಸಿಕ್ಕಾಪಟ್ಟೆ ಗೌರವ ಅವ್ರಂದ್ರೆ. ರಿಯಲ್ ಲೈಫ್ ಅಲ್ಲಿ ಗ್ರೀಷ್ಮಾ ಅವ್ರ ಜೀವನ ಹೇಗಿದೆ? ಏನ್ ಓದ್ತಾ ಇರೋದು? ಈಗ ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಅಪ್ಪ ಅಮ್ಮ ಮತ್ತು ಸ್ಕೂಲ್ ಕಡೆಯಿಂದ ಎಲ್ಲ ತುಂಬ ಸಪೋರ್ಟ್ ಇದೆ. ನಮ್ಮ ಪ್ರಿನ್ಸಿಪಲ್ ಸರು, ಮಾಡು ಪರವಾಗಿಲ್ಲ, ಎಕ್ಸಾಮಿಗೆ ಬಾ, ಚೆನ್ನಾಗಿ ಬರೀತೀಯ ನೀನು ಅಂತ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅವ್ರ ಸಪೋರ್ಟ್ ಇದೆ, ಪೇರೆಂಟ್ಸ್ ಸಪೋರ್ಟ್ ಇದೆ, ಮತ್ತು ಇಲ್ಲೂ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಗ್ರೀಷ್ಮಾ ಆಗಿ ಈಗ ಓದ್ತಿದ್ದೀನಿ, 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ಚೆನ್ನಾಗಿ ಓದ್ತೀನಿ. ಅಂದ್ರೆ ಇವಾಗ ಸ್ಕೂಲು ಹಾಗೇನೆ ಈ ಸೆಟ್ಟು ಶೂಟಿಂಗ್ ಇದನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಈಗ ಸೀನ್ ಇದ್ದಾಗ ಅಂದರೆ ನಮಗೆ ತುಂಬ ಈಸಿ ಇರುತ್ತಲ್ವ, ಡೈಲಾಗ್ಸ್ ಎಲ್ಲ ನಾವೆಲ್ಲ ಒಂದೇ ಥರ ಇರೋದ್ರಿಂದ ನಾವೇ ಹೇಳ್ಬಿಡ್ತೀವಿ. ಅಂದರೆ ಒಂದ್ಸತಿ ಸೀನ್ ಪೇಪರ್ ಓದಿದ್ರೆ ಸಾಕು. ಮತ್ತು ಬ್ರೇಕ್ ಇರಬೇಕಾದ್ರೆಲ್ಲ ಬುಕ್ಸ್ ತಂದಿರ್ತೀನಿ, ಅದನ್ನು ಓದ್ಕೋತೀನಿ. ಮತ್ತು ಒಂದೊಂದು ದಿನ ಬ್ರೇಕ್ ಇರುತ್ತಲ್ಲ, ಆವಾಗ ಮನೇಲಿ ಓದ್ಕೊತೀನಿ, ಸ್ಕೂಲ್ಗೆ ಹೋಗ್ತೀನಿ. ಸೊ ಮ್ಯಾನೇಜ್ ಆಗುತ್ತೆ. ಓಕೆ, ನೀವು ರಿಯಲ್ ಲೈಫಲ್ಲಿ ಏನು ಸ್ಟಡೀಸ್ ಮಾಡ್ತಾ ಇದ್ದೀರಾ ಇನ್ನು? ಇಲ್ಲ ನನ್ನ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಯ್ತು. ಸೆಕೆಂಡ್ PU ಆಯ್ತು. ಓಕೆ, ಇವಾಗ ಪುಟಿ ರಿಯಲ್ ಲೈಫಲ್ಲಿ ಹೇಗಿರ್ತಾರೆ? ಪುಟಿ ಅವಳಿಗೇನು, ಅವಳ್ದದೇ ನನ್ನ ಫ್ಯಾಮಿಲಿನ ಪ್ರಪಂಚ. ಇಲ್ಲಿ ಶೂಟ್ ಮುಗೀತಾ ಮತ್ತೆ ಹೈದ್ರಾಬಾದ್ಗೆ ಹೋಗು, ಹೈದ್ರಾಬಾದ್ ಮುಗಿಸ್ಕೊಂಬ, ಮತ್ತೆ ಇಲ್ಲಿ ಬಾ. ಏನಾದ್ರು ಗ್ಯಾಪ್ ಸಿಕ್ತು ಅಂದ್ರೆ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಈಚೆ ಹೋಗು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ. ಫ್ರೆಂಡ್ಸ್ ಎಲ್ಲ ನಂಗೆ ಸ್ವಲ್ಪ ಕಮ್ಮಿನೇ. ಈ ಸೆಟ್ಟಿಗೆ ಬಂದ್ಮೇಲೆ ಇವರೆಲ್ಲರೂ ಫ್ರೆಂಡ್ ಅನ್ನೋದ್ಕಿಂತ ಒಂದು ಫ್ಯಾಮಿಲಿ ಆಗೋದ್ರು. ಇವರು ಒಂಥರ ಫ್ಯಾಮಿಲಿ ಆದ್ರೆ. ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಫ್ಯಾಮಿಲಿನೇ ಎಲ್ಲ ನನಗೆ. ಅವ್ರ ಸಪೋರ್ಟ್ ನನಗಿದ್ದೇ ಇರುತ್ತೆ ಯಾವಾಗಲೂ. ಮೇನ್ಲಿ ನಮ್ಮ ಅಕ್ಕನ ಸಪೋರ್ಟ್ ಇರುತ್ತೆ. ಸೊ ಅದೇ, ಅಲ್ಲಿ ಏನಾದರೂ ಫ್ರೀ ಸಿಕ್ಕಿದ್ರೆ ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಮತ್ತೆ ಗ್ಯಾಪ್ ಸಿಕ್ಕಿದಾಗೆಲ್ಲ ರೀಲ್ಸು, ಏನೋ ಪ್ರಮೋಷನ್ಸು, ಅದು ಅಷ್ಟೇ ನಂದು. ಓಕೆ, ತೆಲುಗು ಅಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಇವಾಗ? ಯಾವ್ದು ಮಾಡ್ತಾ ಇದ್ದೀರಾ? ಶಿವಂಗಿ ಅಂತ. 2 years ಆಯ್ತು. ಅದಿನ್ನು ಮುಗ್ದಿಲ್ಲ ಸೀರಿಯಲ್ ಕಂಟಿನ್ಯೂ. ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಇಲ್ಲಿ ಅಲ್ಲಿ? ಹೇಗಿದೆ ಶೂಟಿಂಗ್ ಎಲ್ಲ? ಇಲ್ಲಿ 1 week ಇದ್ರೆ ಇನ್ನೊಂದ್ ವೀಕ್ ಅಲ್ಲಿ ಇರ್ತೇನೆ. ಅಂದ್ರೆ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಏನಾದ್ರು ಇದ್ರೆ ಮಾಡ್ತಾರೆ. ಓಕೆ, ರಿಯಲ್ ಲೈಫ್ ಅಲ್ಲಿ ಪುಟ್ಟಿ ಮದ್ವೆ ಯಾವಾಗ? ಸೀರಿಯಲ್ ಅಲ್ಲಿ ಹೆಂಗು ನೋಡ್ಬಿಟ್ವಿ ನಾವು. ಅವಳ ಮದ್ವೆನಾ, ಅವಳು ಇನ್ನೂ ಇಂಟ್ರೆಸ್ಟ್ ಇಲ್ಲ ಮದ್ವೆಗಿದ್ವೆ ಎಲ್ಲ ಏನಿಲ್ಲ. ಫಸ್ಟ್ ಕೆರಿಯರ್ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಒಳ್ಳೆ ಲೈಫ್ ನನ್ ಬಂದಿದೆ. ಸೊ ಅದನ್ನ ಲೀಡ್ ಮಾಡ್ಕೊಂಡಿನಿ. ತುಂಬಾ ಲೇಟು, ಅದ್ರ ಬಗ್ಗೆ ಯಾಕೆ ಬಿಡಿ ಮಾತಾಡೋದು. ಇಂಟ್ರೆಸ್ಟೇ ಇಲ್ಲ ನಂಗೆ ಈಗ ಸದ್ಯಕ್ಕೆ. ಸಿನಿಮಾ ಅವಕಾಶಗಳೆಲ್ಲ ಏನಾದ್ರು ಬರ್ತಾ ಇದೆಯಾ, ಅಥವಾ ಬಂದಿತ್ತಾ, ಅಥವಾ ಸೀರಿಯಲ್ ಅಲ್ಲೇ ಸಾಕಾ, ಹೇಗೆ? ಹಂಗೇನು ಇಲ್ಲ, ನಂಗೆ ಫ್ರೀ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ. ಯಾಕಂದ್ರೆ 1 week ಅಲ್ಲಿದ್ರೆ ಇನ್ನೊಂದು ವೀಕ್ ಇಲ್ಲಿ ಇರ್ತೀನಿ. ಗ್ಯಾಪೇ ಸಿಗಲ್ಲ. ಹಾಗೆ ಗ್ಯಾಪ್ ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ಮೂವೀಸ್ ಮಾಡ್ತೀನಿ. ಅಂದ್ರೆ ಫಸ್ಟ್ ನಿಂದನೂ ನಿಮ್ಗೆ ಈ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇತ್ತಾ, ಅಥವಾ ಹೇಗೆ ನಿಮ್ಗೆ ಸ್ಟಾರ್ಟಿಂಗ್ ಅವಕಾಶ ಬಂದಿದ್ದು?
ಅವಕಾಶ ಬಂದಿದ್ದು ಅಯ್ಯೋ ತುಂಬಾ ಲಾಂಗ್ ಸ್ಟೋರಿ ಇದು, ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಲೈಕ್ ಇದೇ ತರ ಸೀರಿಯಲ್ ಆಡಿಷನ್ಗೆಲ್ಲ ಹುಡುಕ್ತಾ ಇದ್ದೆ. ಸೊ ಆಗ ಫಸ್ಟ್ ಸಿಕ್ಕಿದ್ದೆ ದೊರೆಸಾನೆ. ಹಿಂಗ ಇನ್ನೊಂದ್ಸತಿ ಯಾವಾಗ ಸಿಕ್ತಾಗ ಫುಲ್ ಹೇಳ್ತೀನಿ ಅದಕ್ಕೆ. ಅಂದ್ರೆ ಫಸ್ಟ್ ಅದು ಆಡಿಷನ್ಗೆ ಹೋದೆ, ಆಡಿಷನ್ ಕೊಟ್ಟೆ, ಅದಾದ್ಮೇಲೆ ಅದು ಸಿಕ್ತು. ಅದರಿಂದ ನೆಕ್ಸ್ಟ್ ಅಂತರ್ಪಟ, ಅದು ಮುಗಿತಿದ್ದಾಗ ಅಂತರ್ಪಟ ಸಿಕ್ತು. ಇನ್ನೇನದು ನಡೀತಾ ಇತ್ತು ಅದೇ ಟೈಮಿಗೆ ಈ ತೆಲುಗು ಪ್ರಾಜೆಕ್ಟ್ ಸಿಕ್ತು. ಅದು ಸಿಕ್ಕ ಮೇಲೆ ಅಂತರ್ಪಟ ಮುಗೀತು. 1 ವರ್ಷ ಆರಾಮಾಗಿ ಮಾಡ್ಕೊಂಡೆ. ಏನು ನನ್ನ ಅದೇ ತೆಲುಗು ಸೀರಿಯಲ್ 1 ವರ್ಷ ಮಾಡ್ಕೊಂಡು ಅದ್ರ ಜೊತೆಗೆ ಆಲ್ಬಮ್ ಸಾಂಗ್ಸು, ಶಾರ್ಟ್ ಮೂವೀಸು, ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡೆ. ಇವಾಗ ಇಲ್ಲಿ ಬಂದು ನಿಂತಿದ್ದೀನಿ. ಇವಾಗ ಇಲ್ಲಿ ಬಂದು ನಿಂತಿದ್ದೀರಾ? ಮುದ್ದು ಸೊಸೆ. ಮುದ್ದು ಸೊಸೆ. ಓಕೆ, ಹೇಗಿದ್ದಾರೆ ನಿಮ್ಮ ಫ್ರೆಂಡು ರೋಹನ್ ಅಲ್ವಾ? ರೋಹನ್ ಅವರು ಸಿಕ್ಕಿದ್ರಾ? ಸಿಗ್ತಾ ಇರ್ತಾರೆ, ಫ್ರೀ ಇದ್ದಾಗ ಮೀಟ್ ಆಗ್ತಾ ಇರ್ತಾರೆ. ಚೆನ್ನಾಗಿದ್ದಾರೆ ಅವ್ರು. ಓಕೆ, ಎಲ್ರು ಹೇಳ್ತಾರೆ ನೀವಿಬ್ರು ಲವರ್ಸ್ ಅಂತ, ನಿಜನಾ? ಅಪ್ಪ ಸಾಕಾಯ್ತು ಇದಕ್ಕೆ ಆನ್ಸರ್ ಮಾಡಿ ಮಾಡಿ. ಜನ ಎಲ್ಲ ಇವಾಗ ಕಮೆಂಟ್ ನೋಡ್ತಾ ಇರ್ತಾರಲ್ಲ, ಇಂಟರ್ವ್ಯೂ ಜನಗಳು ಹಾಕಿರ್ತಾರೆ, ಫ್ರೆಂಡ್ ಅಲ್ಲ, ಲವರ್ಸ್ ಇಲ್ಲ, ಜಸ್ಟ್ ಫ್ರೆಂಡ್ಸ್. ಅಂದ್ರೆ ನಿಮ್ಮ ವ್ಲಾಗ್ಸ್ಗೆ ಸಪ್ರೇಟ್ ಫ್ಯಾನ್ಸ್ ಇದೆ, ಅಂದ್ರೆ ವ್ಲಾಗ್ಗೆ ನಿಮ್ಮಿಬ್ರು ಕಾಂಬೋ ವ್ಲಾಗ್ಗೆ ಅಂದ್ರೆ ಅದ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಕುತ್ಕೊಂಡು ಅಷ್ಟೊಂದು ಫನ್ನಿಯಾಗಿ ಇಬ್ರು? ಅಯ್ಯೋ ಏನ್ ಫನ್ನಿ ಇಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ನಾವು ಮಾಡ್ತಾ ಇರ್ತೀವಿ ವಿಡಿಯೋ. ನಾನಿರೋದ್ ಹಂಗೆ, ಅವ್ರು ಇರೋದ್ ಹಂಗೆ, ಅದು ಅವ್ರಿಗೆ ಕಾಮಿಡಿ ತರ ಕಾಣಿಸುತ್ತೆ ಅಷ್ಟೇ. ಓಕೆ, ಪುಟ್ಟಿ ತಂಗಿ ಅವರ ಸಿನಿಮಾ ಜರ್ನಿ ಹೇಗಿದೆ? ಅಂದ್ರೆ ಮತ್ತೆ ಸೀರಿಯಲ್ಸ್, ಸಿನಿಮಾ ಏನಾದ್ರು ಸಿಗ್ತಾ ಇದೆಯಾ ಹೇಗೆ? ಈಗ ಸದ್ಯಕ್ಕೆ ಸೀರಿಯಲ್ಲು ಸಿನಿಮಾದೆಲ್ಲ ಅಪ್ಪ ಅಮ್ಮ ಎಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ. ಸೊ ನಂಗೇನೂ ಗೊತ್ತಿಲ್ಲ. ಇದನ್ನ ನಡೆಸ್ಕೊಂಡು ಮತ್ತೆ ಸ್ಟಡೀಸ್ ಬಗ್ಗೆ ಗಮನ ಇದೆ. ಸೊ ಯಾವ್ದಾದ್ರು ಬಂದ್ರೆ ಫ್ರೀ ಟೈಮ್ ಇದ್ದಾಗ ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇಬ್ರು ಪಟಪಟ ಅಂತ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಪಲ್ಲವಿ ರಾಜ್, ನ್ಯಾಷನಲ್ ಟಿವಿ.